श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ಪ್ರಥಮೋಧ್ಯಾಯದಲ್ಲಿ 26ನೇ ಶ್ಲೋಕ. ಪರಮಾತ್ಮನ ವಿರಾಟ್ ರೂಪದ ಚಿಂತನೆಯನ್ನ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಜಸ್ಸುಗುಲ್ಫೌ ತಲಾತಲಂ ವೈ ಪುರುಷಸ್ಯ ಜಂಘೆ. ಧಾರಣ, ಮನಸ್ಸಿನಿಂದ ಪರಮಾತ್ಮನ ಅವಯವವನ್ನ ಧಾರಣ ಮಾಡಬೇಕು ಅಂತ ಹೇಳಿದರು. ಯಾವ ಪ್ರತಿಮೆಯನ್ನ ಧಾರಣ ಮಾಡಬೇಕು ಹಾಗೆಂದ್ರೆ ವಿರಾಟ್ ನಾಮಕ ಪರಮಾತ್ಮನ ರೂಪವನ್ನ ಧಾರಣ ಮಾಡಬೇಕು, ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಆ ಪರಮಾತ್ಮನ ಪ್ರತಿಮೆ, ಆ ರೂಪ ಹೇಗಿರುತ್ತದೆ ಹಾಗೆಂದ್ರೆ ಇಡೀ ಬ್ರಹ್ಮಾಂಡವೇ ದೇವರ ಪ್ರತಿಮೆ ಅಂತ. ಆ ವಿರಾಟ್ ರೂಪದ ವೈರಾಜ ಅಂತ ಕರೀತಾರೆ, ಅಥವಾ ಪುರುಷ ಅಂತಲೂ ಕರೀತಾರೆ. ಪುರುಷ ಸೂಕ್ತ ಪ್ರತಿಪಾದ್ಯ ರೂಪ ಇದು. ಪುರುಷ ಅಂತ ದೇವರ ಒಂದು ರೂಪ. ಅದು ಹೇಗಿರುತ್ತದೆ ಅಂದ್ರೆ ಈ ಬ್ರಹ್ಮಾಂಡದ ಸತ್ಯಲೋಕದಿಂದ ಪಾತಾಳ ಲೋಕದ ತನಕ ಏನೋ ಒಂದು ಆಕಾರ ಇದೆ, ಆ ಆಕಾರದಲ್ಲಿ ಪರಮಾತ್ಮನ ರೂಪ ಇದೆ ಅಂತ. ಪರಮಾತ್ಮನ ರೂಪ ಆಕಾರ ಇರುವುದರಿಂದ ಬ್ರಹ್ಮಾಂಡಕ್ಕೆ ಈ ಆಕಾರ ಬಂದಿದೆ ಹಾಗೆ ಅಂತ ನಾವು ಚಿಂತನೆ ಮಾಡಬಹುದು. ಹಾಗಿದ್ರೆ ಆ ಪರಮಾತ್ಮನ ಪಾದ ಯಾವುದು ಹಾಗೆ ಅಂತ ಹೇಳಿದ್ರೆ ಪಾತಾಳ. ಪಾತಾಳ ಲೋಕವೇ ದೇವರ ಪಾದ ಅಂತ ಚಿಂತನೆ ಮಾಡಬೇಕು. ಪಾತಾಳ ಮೇತಸ್ಯ ಹಿ ಪಾದ ಮೂಲ. ಪಾದ ಅಂದ್ರೆ ಪಾದದ ಕೆಳಗಿನ ಭಾಗ ಅಂತ ಅರ್ಥ. ಇನ್ನು ಪಾರ್ಷ್ಣಿ ಪ್ರಪದೇ ರಸಾತಲಂ ಮಹಾತಲಂ ಅಂತ ಇದೆ. ಪಾರ್ಷ್ಣಿ ಪ್ರಪದ, ಆ ಕಾಲಿನ ಫ್ರಂಟ್ ಪೋರ್ಷನ್, ಬ್ಯಾಕ್ ಪೋರ್ಷನ್ ಏನಿದೆ, ಫ್ರಂಟ್ ಪೋರ್ಷನ್ ರಸಾತಲ, ಹಿಂಭಾಗ ಮಹಾತಲ ಹಾಗೆ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ವಿಶ್ವಸೃಜ ಸುಗುಲ್ಪೌ ತಲಾತಲಂ. ಗುಲ್ಪ, ಆ ಗಂಟು ಏನಿದೆ, ಸ್ವಲ್ಪ ಪಾದದ ಮೇಲೆ ಒಂದು ಗಂಟು ಇರ್ತದೆ ನೋಡಿ, ಜಾಯಿಂಟ್ ಇದೆ. ಆ ಜಾಯಿಂಟ್ ನ ತಲಾತಲ ಅಂತ ಕರೀತಾರೆ. ಪುರುಷಸ್ಯ ಜಂಗೆ. ಇಲ್ಲಿ ಆಚಾರ್ಯರು ಹೇಳ್ತಾರೆ, ಪ್ರತಿಮಾಪೇಕ್ಷೆಯ ಅಂಗಾನಿ ಸ್ವರೂಪಾಪೇಕ್ಷೆಯ ತಜ್ಜಾನಿ ತದಾಶ್ರಿತಾನಿ ಚ ಅಂತ ಹೇಳ್ತಾರೆ. ಅಂದ್ರೆ ದೇವರ ಪ್ರತಿಮೆ ಇದು. ದೇವರ ಪ್ರತಿಮೆ ಅಂತ ಹೇಳಿದಾಗ ಪಾತಾಳ ಲೋಕನೇ ದೇವರ ಪಾದ ಅಂತ ನಾವು ಚಿಂತನೆ ಮಾಡಬಾರ್ದು. ಆ ಪಾತಾಳ ಪರಮಾತ್ಮನ ಪಾದದಿಂದ ಆ ಪಾತಾಳ ಲೋಕ ಬಂದಿದೆ, ಆ ಜಾಗವನ್ನ ಆಶ್ರಯಿಸಿದೆ ಅಂತ ನಾವು ಚಿಂತನೆ ಮಾಡಬೇಕು. ಪರಮಾತ್ಮನ ಪಾದದಿಂದ ಪಾತಾಳ ಲೋಕ ಬಂದಿದೆ, ಆ ಪರಮಾತ್ಮನನ್ನ ಆಶ್ರಯಿಸಿ ಅದು ಇದೆ ಹಾಗೆ ಅಂತ. ಇದು ಪಾತಾಳ ಲೋಕ ಅಂತಾನೆ ಇಟ್ಕೋಬಹುದು, ಅಥವಾ ಪಾತಾಳ ಲೋಕಕ್ಕೆ ಅಭಿಮಾನಿ ದೇವತೆ ಅಂತ ಇರ್ತಾರೆ, ದೇವತೆಗಳು ಇರ್ತಾರೆ. ಆ ದೇವತೆಗಳು ಕೂಡ ಪರಮಾತ್ಮನ ಯಾವ ಅವಯವದಿಂದ ಹುಟ್ಟಿ ಬಂದ್ರು ಅಂತ ಈ ಒಂದು ಅಧ್ಯಾಯದಲ್ಲಿ ವಿವರಿಸ್ತಾ ಇದ್ದಾರೆ. ಸೊ ಒಟ್ಟು ಪಾತಾಳ ಲೋಕದ ಅಭಿಮಾನಿ ದೇವತೆ ಅವರು ಕೂಡ ಪರಮಾತ್ಮನ ಪಾದ ಮೂಲದಿಂದ ಹುಟ್ಟಿ ಬಂದ್ರು, ಆ ಪಾದ ಮೂಲವನ್ನೇ ಆಶ್ರಯಿಸಿ ಅವರು ಇರ್ತಾರೆ ಅಂತ ನಾವು ತಿಳ್ಕೋಬೇಕು ಅಂತ ಅರ್ಥ. ಪ್ರತಿಮಾಪೇಕ್ಷೆಯ ಅಂಗಾನಿ ಭೂರಾದೀನಿ ಸ್ವರೂಪತಃ ತದಾಶ್ರಿತಾನಿ ತಜ್ಜಾನಿ. ನೋಡಿ, ಎರಡು ಹೇಳ್ತಾರೆ, ತದಾಶ್ರಿತಾನಿ ತಜ್ಜಾನಿ. ಅಲ್ಲಿಂದಲೇ ಹುಟ್ಟಿ ಬಂದಿದೆ, ಆ ಅವಯವದಿಂದಲೇ ಹುಟ್ಟಿ ಬಂದಿದೆ, ಆ ಅವಯವನ್ನೇ ಆಶ್ರಯಿಸಿ ಆ ದೇವತೆಗಳು ಅಥವಾ ಆ ಲೋಕ ಎರಡೂ ಕೂಡ ಹಾಗೆ ಇದೆ ಹಾಗೆ ಅಂತ. ಅದರಿಂದ ದೇವರ ಪ್ರತಿಮಾಸ್ಥಾನ ಅಂತ ಬ್ರಹ್ಮತರ್ಕದ ಮಾತನ್ನ ಇಟ್ಟು ಆಚಾರ್ಯರು ಈ ಅರ್ಥವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ತಲಾತಲಂ ಪುರುಷಸ್ಯ ಜಂಘೆ ಅಂತ. ಜಂಘ ಅಂದ್ರೆ
ಕಾಲಿಂದ ಸ್ವಲ್ಪ ಮೇಲೆ ಇದೆ, ಅದನ್ನ ತಲಾತಲ ಅಂತ ಹೇಳ್ತಾರೆ. ಅಲ್ಲಿಂದ ಬಂದಿದೆ. ಈ ರೀತಿಯಾಗಿ ಪ್ರತಿಯೊಂದು ಕಡೆನೂ ನಾವು ತಿಳ್ಕೋಬೇಕು. ಪರಮಾತ್ಮನ ಅವಯವದಿಂದ ಆ ಲೋಕಕ್ಕೆ ಅಭಿಮಾನಿ ದೇವತೆ, ಆ ಅಭಿಮಾನಿ ದೇವತೆಯ ಶರೀರ ಅಲ್ಲಿಂದ ಹುಟ್ಟಿ ಬಂದ್ರು, ಅದನ್ನೇ ಆಶ್ರಯಿಸಿಕೊಂಡು ಇದ್ರು ಅಂತ ಪುರುಷ ಸೂಕ್ತದಲ್ಲೂ ಹೀಗೆ ಬರುತ್ತದೆ ನೋಡಿ. ಇದೇ ಚಿಂತನೆ ಪುರುಷ ಸೂಕ್ತದಲ್ಲೂ ಬರೋದು. ಅದರಿಂದ ಮಹಾಭಾರತಕ್ಕೆ ಒಂದು ಹೆಸರು ವೇದಾರ್ಥ ಪರಿಭ್ರಮಿತಂ ಅಂತ ಹೇಳ್ತಾರೆ ನೋಡಿ. ಆ ಒಂದು ಬಿರುದು ಭಾಗವತಕ್ಕೆ ಇದೆ ನೋಡಿ. ಎಷ್ಟು ಸ್ಪಷ್ಟ ಪುರುಷ ಸೂಕ್ತದ ವಿವರವನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ದ್ವೇಜಾನುನಿ ಸುತಲಂ, ಪರಮಾತ್ಮನ ಎರಡು ಮಂಡಿ, ಅದನ್ನೇ ಸುತಲ ಅಂತ ಕರೀತಾರೆ. ಉರುದ್ವಯಂ ವಿತಲಂಚ ಅತಲಂಚ, ಎರಡು ತೊಡೆ ಮೇಲ್ಭಾಗ ಕೆಳಗಿನ ಭಾಗ ಅಂತ ಇದೆ, ಅದನ್ನ ವಿತಲ ಅತಲ ಅಂತ ಇಟ್ಕೋಬೇಕು ಅಂತ. ಈ ರೀತಿಯಾಗಿ ಭೂಮಿಯ ಕೆಳಗಿನ 7 ಲೋಕಗಳು ಆಯ್ತು. ಇದೆಲ್ಲ ಪರಮಾತ್ಮನ ಸೊಂಟಕ್ಕೆ ಕೆಳಗೆ ಇರತಕ್ಕದ್ದು. ಮಹೀತಲಂ ತಜ್ಜಗನಂ, ಪರಮಾತ್ಮನ ಸೊಂಟ ಅಂದ್ರೆ ಅದು ಮಹೀತಲ ಅಂದ್ರೆ ಭೂಮಿ ಅಂತ ಅರ್ಥ. ಮಹೀಪತೆ, ನೋಡಿ ಮಹೀತಲವನ್ನ ಭೂಮಿಯನ್ನ ಸೃಷ್ಟಿ ಮಾಡಿದವ ಮಹೀಪತೆ ಅಂತ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ನಭಸ್ಥಲಂ ನಾಭಿಸರೋ ಗೃಣಂತಿ, ನಭಸ್ಥಲ ದೇವರ ಹೊಕ್ಕುಳು ಏನಿದೆ ಅಂದು ನಭಸ್ಥಲ ಅಂತ ಹೇಳ್ತಾರೆ. ಅಂದ್ರೆ ಅಂತರಿಕ್ಷ ಲೋಕ ಅಂತ ಹೇಳ್ತಾರೆ. ನಾವೇನು ಹೇಳ್ತೀವಿ ಭುವಹ ಅಂತ ಏನು ಹೇಳ್ತೀವಿ, ಭೂಹು ಅಂದ್ರೆ ದೇವರ ಸೊಂಟ, ಭುವಹ ಅಂದ್ರೆ ನಾಭಿ, ಹಾಗೆ ಅಂತ ಒಟ್ಟು. ಇನ್ನು ಅದರ ಮೇಲೆ ಉರಸ್ಥಲಂ ಜ್ಯೋತಿರನೀಕಮಸ್ಯ ಗ್ರೀವಾ ಮಹರ್ವದನಂ ವೈಜನೋಸ್ಯ ತಪೋರರಾಟಿಂ ವಿದುರಾದಿ ಪುಂಸಃ ಸತ್ಯಂತು ಶೀರ್ಷಾನಿ ಸಹಸ್ರಶೀರ್ಷ್ಣಃ. ಜ್ಯೋತಿರನೀಕಂ ಅಂದ್ರೆ ಜ್ಯೋತಿಶ್ಚಕ್ರ ಸ್ಥಾನಂ ಸ್ವರ್ಲೋಕ ಅಂತ ಹೇಳ್ತಾರೆ. ಆ ಉರಸ್ಥಲ ಹೃದಯದ ಭಾಗವನ್ನ ಅದನ್ನ ಸ್ವರ್ಗ ಅಂತ ಕರೀತಾರೆ. ಇನ್ನು ಗ್ರೀವ ಕುತ್ತಿಗೆಯ ಭಾಗವನ್ನ ಮಹರ್ಲೋಕ ಅಂತ ಕರೀತಾರೆ. ವದನ ದೇವರ ಬಾಯಿ ಏನಿದೆ ಅದನ್ನ ಜನೋಲೋಕ ಅಂತ ಕರೀತಾರೆ. ನಾವು ಅದೇ ಜನೋಲೋಕ ಅಂತ ಕರೀತಾರೆ ಅಂದ್ರೆ ಸ್ವಲ್ಪ ಅರ್ಥ ಬರುತ್ತದೆ. ದೇವರ ಬಾಯೇ ಜನೋಲೋಕ ಅಂತ ಇದೆ, ಹಂಗ ಅರ್ಥ ಮಾಡ್ಕೋಬಾರದು. ದೇವರ ಬಾಯಿಯಿಂದ ಜನೋಲೋಕ ಉತ್ಪನ್ನವಾಯಿತು. ದೇವರ ಬಾಯಿಯನ್ನೇ ಆಶ್ರಯಿಸಿ ಆ ದೇವತೆಗಳು, ಜನೋಲೋಕಕ್ಕೆ ಅಭಿಮಾನಿ ದೇವತೆಗಳು ಇದ್ದಾರೆ, ಅಲ್ಲಿಂದ ಹುಟ್ಟಿ ಬಂದ್ರು ಅದನ್ನ ಆಶ್ರಯಿಸಿದ್ದಾರೆ ಹೊರತು ದೇವರ ಬಾಯಿಯೇ ಜನೋಲೋಕ ಆಯಿತು ಹಾಗೆಂತಲ್ಲ ನಾವು ಚಿಂತನೆ ಮಾಡಬಾರದು. ಸ್ವರೂಪ ಐಕ್ಯವನ್ನು ನಾವು ಚಿಂತನೆ ಮಾಡಬಾರದು ಅಂತ ಅರ್ಥ. ಪರಮಾತ್ಮನ ಶರೀರ ಜ್ಞಾನಾನಂದಮಯವಾದ ಶರೀರ ಅದು. ಇದು ಈ ಲೋಕಗಳಿಂದ ಆದದ್ದು ಅಲ್ಲ ಅಂತ. ತಪೋರ್ ಅರಾಟಿಂ ವಿದುರಾದಿ ಪುಂಸಃ ಅಂತ ಇದೆ. ಇನ್ನು ತಪೋಲೋಕ ರರಾಟಿ ಅಂದ್ರೆ ಹಣೆ ಅಂತ ಅರ್ಥ, ದೇವರ ಹಣೆ ಅದು ಅಂತ ಅರ್ಥ. ಇನ್ನು ಸತ್ಯಲೋಕ, ಸತ್ಯಂತೂ ಶೀರ್ಷಾನಿ, ಅದ ಲಲಾಟಕ್ಕಿಂತ ಮೇಲೆ ಇರತಕ್ಕದ್ದು, ಅದು ಸತ್ಯಲೋಕ ಅಂತ. ಸಹಸ್ರ ಶೀರ್ಷ್ಣ ಅಂತ. ಈ ರೀತಿಯಾಗಿ ದೇವರ ಒಂದೊಂದು ಅವಯವವನ್ನು ಕೂಡ ಒಂದೊಂದು ಲೋಕ, ಆ ಅವಯವದಿಂದ ಒಂದೊಂದು ಲೋಕ ಹುಟ್ಟಿ ಬಂದು ಆ ಲೋಕವನ್ನೇ ಆ ಅವಯವವನ್ನೇ ಆಶ್ರಯಿಸಿದೆ ಹಾಗೆ ಅಂತ. ಇನ್ನು ದೇವತೆಗಳನ್ನ ಹೇಳ್ತಾರೆ ಲೋಕಪಾಲಕರು. ಇಂದ್ರಾದಯೋ ಬಾಹವಃ ಆಹುಹು ಕರ್ಣೌ ದಿಶ ಶ್ರೋತ್ರ ಮಮುಷ್ಯ ಶಬ್ದ ನಾಸತ್ಯದಸ್ರೋ ಪರಮಸ್ಯ ನಾಸೆ ಘ್ರಾಣಂಚ ಗಂಧೋ ಮುಖಮಗ್ನಿ ರಿದ್ಧಃ. ಇಂದ್ರಾದಿ ಲೋಕಪಾಲಕರು ಪರಮಾತ್ಮನ ಬಾಹುಗಳು, ಭುಜಗಳು ಅಂತ ಏನ್ ಹೇಳ್ತೀವಿ, ಅದರಿಂದ ಹುಟ್ಟಿ ಬಂದು ಅದನ್ನೇ ಆಶ್ರಯಿಸಿದ್ದಾರೆ ಅಂತ ಅರ್ಥ. ದಿಶಃಕರ್ಣ ದಿಗಭಿಮಾನಿ ದೇವತೆಗಳು ಪರಮಾತ್ಮನ ಕಿವಿಯಿಂದ ಹುಟ್ಟಿ ಬಂದ್ರು, ಅದನ್ನ ಆಶ್ರಯಿಸಿದ್ದಾರೆ ಅಂತ ಅರ್ಥ. ಅಮುಷ್ಯ ಹರೇಹೇ ಶ್ರೋತ್ರಂ, ಕಿವಿಯಿಂದ ಶಬ್ದಗಳು ಹೊರಟು ಬಂದವು ಅಂತ ಹೇಳ್ತಾರೆ. ಶಬ್ದಕ್ಕೆ ಆಶ್ರಯವಾಗಿದೆ ಅಂತ ಅರ್ಥ. ನಾಸತ್ಯ ದಸ್ರೌ ನಾಸೆ, ಮೂಗಿನಿಂದ ನಾಸತ್ಯ ದಸರ ಅಶ್ವಿನಿ ದೇವತೆಗಳು ಅವರು ಹುಟ್ಟಿ ಬಂದರು, ಅದನ್ನೇ ಆಶ್ರಯಿಸಿದ್ದಾರೆ ಅಂತ ಹೇಳ್ತಾರೆ. ಗಂಧೋಹೋ ಭೂಮೇಹೇ ಗುಣಃ ಘ್ರಾಣಂ ಗಂಧಗ್ರಾಹಿ ಇಂದ್ರಿಯಂ ಗಂಧಜನಕಂ ಆಹುಹು ಅಂತ. ಘ್ರಾಣೇಂದ್ರಿಯ, ಅದರಿಂದ ಗಂಧ ಹುಟ್ಟಿ ಬಂತು ಅಂತ ಹೇಳ್ತಾರೆ. ದ್ಯೌರಕ್ಷಿಣಿ ಚಕ್ಷುರಭೂತ್ಪತಂಗಃ ಪಕ್ಷ್ಮಾಣಿ ವಿಷ್ಣೋರಹನಿ ಉಭೇ ಚ ತದ್ಭ್ರೂ ವಿಜೃಂಭ ಪರಮೇಷ್ಟಿದಿಷ್ಣ್ಯಂ ಆಪೋಸ್ಯ ತಾಲು ರಸಯೇವ ಜಿಹ್ವಾ. ನೋಡಿ, ಈ ರೀತಿಯಾಗಿ ದೇವರ ಯಾವ ಅವಯವದಿಂದ ಯಾರು ಹುಟ್ಟಿ ಬಂದ್ರು, ಪುರುಷ ಸೂಕ್ತದ ಅರ್ಥ. ಇದನ್ನು ನಾವು ಚಿಂತನೆ ಮಾಡಿದರೆ ನಾವು ನೆನಪಿಸ್ಕೋಬೇಕು. ಮನಸ್ಸಿನಲ್ಲಿ ಇರತಕ್ಕ
ರಜೋಗುಣ ತಮೋಗುಣ ಅದೆಲ್ಲ ಹೋಗಬೇಕು, ಭಕ್ತಿ ಬೆಳೆಯಬೇಕು. ಹಾಗೆಂದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರು? ಧಾರಣ ಮಾಡಬೇಕು, ಪರಮಾತ್ಮನ ರೂಪವನ್ನ ಚಿಂತನೆ ಮಾಡಬೇಕು. ಯಾವ ರೂಪದ ಚಿಂತನೆ? ಪುರುಷ ರೂಪದ ಚಿಂತನೆ. ಈಗೇನ್ ಹೇಳ್ತಾ ಇದ್ದಾರೆ, ವರ್ಣನೆ ಮಾಡ್ತಾ ಇದ್ದಾರೆ, ಈ ರೀತಿಯಾದ ಒಂದು ಚಿಂತನೆಯನ್ನ ನಾವು ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಇರತಕ್ಕ ಮಲ, ರಾಗದ್ವೇಷಾದಿಗಳು, ಕಾಮ ಕ್ರೋಧಾದಿಗಳು ಅದೆಲ್ಲವೂ ಕೂಡ ಹೋಗುತ್ತದೆ ಅಂತ ನಾವು ಹಿಂದೆ ಹೇಳಿದ್ದನ್ನ ನೆನಪಿಸ್ಕೋಬೇಕು. ಅದರಿಂದ ಯಾವ ಅವಯವದಿಂದ ಯಾರು ಬಂದರು ಅಂತ ನಾವು ಅದನ್ನ ಚಿಂತನೆ ಮಾಡಬೇಕಷ್ಟೆ. ಕಣ್ಣು ಮುಚ್ಚಿ ಆಸನದಲ್ಲಿ ಕುಳಿತು ಪ್ರಾಣಾಯಾಮ ಮಾಡಿ ಈ ರೂಪಗಳನ್ನ ಚಿಂತನೆ ಮಾಡ್ತಾ ಪ್ರಣವ ಅಥವಾ ಶ್ರೀಕಾರ ಹೇಳ್ತಾ ಚಿಂತನೆ ಮಾಡಬೇಕು ಅಂತ ಹಿಂದೆ ಹೇಳಿದ್ರು. ಅದನ್ನ ಹೇಳ್ತಾ ಈ ರೂಪವನ್ನ ನಾವು ಧ್ಯಾನ ಮಾಡಬೇಕು ಅಂತ ಒಟ್ಟು. ದ್ಯೌರಕ್ಷಿಣಿ ಅಂದ್ರೆ ದ್ಯುಲೋಕ, ಅದು ಅಕ್ಷಿಣಿ ಪರಮಾತ್ಮನ ಕಣ್ಣುಗಳು ಅಲ್ಲಿಂದ ಹುಟ್ಟಿ ಬಂತು ಅಂತ. ದ್ಯೌರ್ದ್ಯುಲೋಕ ಅಕ್ಷಿಣಿ ಗೋಲಕೆ, ಅಕ್ಷಿಣಿ ಅಂದ್ರೆ ಗೋಲಕ, ಕಣ್ಣಿನ ಗೋಲಕ, ಅದು ಹುಟ್ಟಿ ಬಂತು ಅಂತ ಹೇಳ್ತಾರೆ. ಚಕ್ಷುರಭೂತ್ ಪತಂಗ, ಪರಮಾತ್ಮನ ಕಣ್ಣಿನಿಂದ ಪತಂಗ, ಪತಂಗ ಅಂದ್ರೆ ಸೂರ್ಯ, ಅದು ಹುಟ್ಟಿ ಬಂತು ಅಂತ ಹೇಳ್ತಾರೆ. ಇನ್ನು ರೆಪ್ಪೆಗಳು, ನಾವು ಕಣ್ಣು ಬಡಿತೀವಿ ನೋಡಿ, ರೆಪ್ಪೆ ಬ್ಲಿಂಕ್ ಮಾಡ್ತೀವಲ್ವಾ, ಅದು ಪಕ್ಷ್ಮ ಅಂತ ಕರೀತಾರೆ. ಅದೇ ತರ ವಿಷ್ಣುವಿಗೂ ಕೂಡ ಆ ಪಕ್ಷ್ಮ ಯಾವುದು? ಆ ಪಕ್ಷ್ಮದಿಂದ ಅಹನಿ, ರಾತ್ರಿ ಅಹನಿ ದೇವಾನಾಂ ಮನುಷ್ಯಾನಾಂ ಚೇತ್ಯುಭೇ ವಿಷ್ಣೋ ಪಕ್ಷ್ಮಾನಿ. ದೇವಮಾನುಷ ಪ್ರಕಾರ, ದೇವಮಾನವ ಅಂತ ಹೇಳ್ತಾರೆ. ದೇವಮಾನ ಪ್ರಕಾರ, ಮನುಷ್ಯಮಾನ ಪ್ರಕಾರ ಅಂತ ಎರಡು ಪ್ರಕಾರ ಇದೆ. ಆ ಅಹೋರಾತ್ರಿಗಳು, ಅದರ ಅಭಿಮಾನಿ ದೇವತೆಗಳು ದೇವರ ರೆಪ್ಪೆಯಿಂದ ಹುಟ್ಟಿ ಬಂದರು, ಅದರಿಂದಲೇ ಅಹೋರಾತ್ರಿಗಳು ಆಗ್ತಾ ಇದೆ ಅಂತ ಅರ್ಥ. ಪರಮೇಷ್ಟಿ ದಿಷ್ಣ್ಯಂ ಮನುಷ್ಯಾನಾಂ ಅಹನಿ ದೇವಾದೀನಾ ಆಯ್ತಲ್ವಾ, ಪಕ್ಷ್ಮಾನಿ. ಪರಮೇಷ್ಟಿ ದಿಷ್ಣ್ಯಂ ಬ್ರಹ್ಮಲೋಕ, ಪರಮಾತ್ಮನ ಬುದ್ಧಿಯಿಂದ ಬ್ರಹ್ಮಲೋಕ ಅಂತ ಹೇಳ್ತಾರೆ. ಮಧುರಾದಿ ರಸಃ, ಅದು ದೇವರ ನಾಲಿಗೆಯಿಂದ ಬಂತು ಅಂತ ಹೇಳ್ತಾರೆ. ಛಂದಾಂಸಿ ಅನಂತಸ್ಯ ಗಿರೋ ಗೃಣಂತಿ ದಂಶ್ರಾರ್ಯಮೇಂದೂಡು ಗಣಾದ್ವಿಜಾನಿ ಹಾಸೋ ಜನ ಉನ್ಮಾದಕರೀ ಚ ಮಾಯಾ ದುರಂತ ಸರ್ಗೋ ಯದಪಾಂಗ ಮೋಕ್ಷ. ಗಾಯತ್ರಿ ಆದಿ ಛಂದಾಂಸಿ, ಗಾಯತ್ರಿ ಉಷ್ಣಿಕ್ ಅಂತೆಲ್ಲ ಛಂದಸ್ಸಿದೆ. ಆ ಛಂದಸ್ ಎಲ್ಲವೂ ಕೂಡ ದೇವರ ಮಾತಿನಿಂದ ಹೊರಗೆ ಬಂದವು ಅಂತ ಹೇಳ್ತಾರೆ. ಅರ್ಯಮ ಇಂದು, ಅರ್ಯಮ ಅಂದ್ರೆ ಚಂದ್ರ, ಸೂರ್ಯ, ಅರ್ಯಮ ಇಂದು ಅಂದ್ರೆ ಸೂರ್ಯ ಚಂದ್ರರು ಅಂತ ಒಟ್ಟು. ಅವರು ಅಸ್ಯ ದಂಷ್ಟ್ರಾತ್ ದ್ವಯಾದ್ ಜಾತೌ ಇತ್ಯರ್ಥ. ಸೂರ್ಯಚಂದ್ರರು ದೇವರ ಕರಾಳ ವದನ ಅಂತ ಏನು ಹೇಳ್ತೀವಿ, ದಂಷ್ಟ್ರ, ಅದರಿಂದ ಹುಟ್ಟಿ ಬಂದರು ಅಂತ. ಬಹುರೂಪತ್ವಾತ್ ಪುನರ್ವಚನಂ, ಅನೇಕ ಬಾರಿ ದೇವತೆಗಳು ಹುಟ್ಟಿ ಬರ್ತಾರೆ, ಅದರಿಂದ ಮತ್ತೆ ಅದನ್ನ ಹೇಳ್ತಾ ಇದ್ದಾರೆ ಅಂತ. ಇನ್ನು ಉಡುಗಣ ಅಂದ್ರೆ ನಕ್ಷತ್ರಗಳು, ಅದು ದ್ವಿಜಾನಿ ದಂತಾಹ ಅಂತ ಹೇಳ್ತಾರೆ. ದೇವರ ಹಲ್ಲುಗಳಿಂದ ಆ ನಕ್ಷತ್ರಗಳು ಹುಟ್ಟಿ ಬಂದವು ಅಂತ ಹೇಳ್ತಾರೆ. ಅತ್ರ ಪ್ರಗೃಹ್ಯ ಸಂಜ್ಞಾಭಾವೋ ಲಿಂಗ ವ್ಯತ್ಯಾಸಶ್ಚ ವೈಲಕ್ಷ್ಯ ದ್ಯೋತನಾಯ ಇದು ಜ್ಞಾತವ್ಯಂ. ಮಾಯಾ, ದೇವರ ಮೋಹನ ಶಕ್ತಿ. ದೇವರು ಮಂದಹಾಸ ಬಿರಿದ ಅಂದ್ರೆ ಅಷ್ಟು ಜನ ಮೋಹಕ್ಕೆ ಒಳಗಾಗ್ತಾರೆ, ಅದು ದೇವರ ಹಾಸ್ಯದಿಂದ ಬಂತು ಅಂತ ಹೇಳ್ತಾರೆ. ಸಪ್ತಸು ಪ್ರಥಮ ಇದು ಸೂತ್ರಾತ್ ದುರಂತ ಸರ್ಗ ಅನವಸಾನ ವಿಶ್ವಸೃಷ್ಟಿ. ದುರಂತ ಸರ್ಗ ಯದಪಾಂಗ ಮೋಕ್ಷ, ದೇವರ ಅಪಾಂಗದಿಂದ ಮೋಕ್ಷವೇ ಆಗುತ್ತದೆ. ಅಂಥ ಒಂದು ಅದ್ಭುತವಾದ ದೇವರ ಶರೀರ ಅಂತ ಹೇಳ್ತಾರೆ. ಯಸ್ಯ ಅಪಾಂಗ ಮೋಕ್ಷ ಕಟಾಕ್ಷ, ದೇವರ ಕಟಾಕ್ಷದಿಂದ ಆಗತಕ್ಕದ್ದು ಮೋಕ್ಷ ಅಂತ ಹೇಳ್ತಾರೆ. ಇನ್ನು ವ್ರೀಡೋತ್ತರೋಷ್ಟಧರ ಏವ ಲೋಭೋ ಧರ್ಮಸ್ಥನೋ ಅಧರ್ಮ ಪತಶ್ಚ ಪೃಷ್ಠ ಕಸ್ತಸ್ಯ ಮೇಢ್ರಂ ವೃಷಣೌ ಚ ಮಿತ್ರಃ ಕುಕ್ಷಿ ಸಮುದ್ರ ಗಿರಯೋಸ್ತಿ ಸಂಗಾಃ. ಇನ್ನು ವ್ರೀಡ ಅಂದ್ರೆ ಲಜ್ಜ. ವ್ರೀಡಾ ಉತ್ತರ ಓಷ್ಟೋ ಅಧರಃ ಏವ ಲೋಭ. ಕೆಳಗಿನ ತುಟಿ ಮೇಲಿನ ತುಟಿ, ಅದರಿಂದ ಲಜ್ಜಾ ಅದು ಹುಟ್ಟಿ ಬಂತು, ಲೋಭ ಅದು ಹುಟ್ಟಿ ಬಂತು ಅಂತ ಹೇಳ್ತಾರೆ. ಇನ್ನು ಧರ್ಮ ಸ್ತನಃ, ದೇವರ ಎದೆಯಿಂದ ಧರ್ಮ ಹುಟ್ಟಿ ಬಂತು ಅಂತ.
ಅಧರ್ಮಪತಶ್ಚ ಪೃಷ್ಠ, ದೇವರ ಹಿಂಭಾಗದಿಂದ ಅಧರ್ಮ ಅದು ಹುಟ್ಟಿ ಬಂತು ಅಂತ ಹೇಳ್ತಾರೆ. ಕಸ್ತಸ್ಯ ಮೇಢ್ರಂ ವೃಷಣೌಚ ಮಿತ್ರ. ಕಸ್ತಸ್ಯ ಅಂದ್ರೆ ಪ್ರಜಾಪತಿ, ಅಂದ್ರೆ ಮೂತ್ರ ವಿಸರ್ಜನೆ ಮಾಡುವ ಇಂದ್ರಿಯ, ಅದರಿಂದ ಪ್ರಜಾಪತಿ. ಇನ್ನು ಮಲ ವಿಸರ್ಜನೆ ಮಾಡುವ ಇಂದ್ರಿಯ, ಅದರಿಂದ ಮೇಢ್ರ ಅಂದ್ರೆ ಅದೇ ಗುಹ್ಯೇಂದ್ರಿಯ ಅಂತ ಕರೀತಾರೆ. ವೃಷಣೌ, ಎರಡು ಬೀಜ ಇದಲ್ಲ, ಅಲ್ಲಿಂದ ವೃಷಣೌ ಹಾಗೆ ಅಂತ ಹೇಳ್ತಾರೆ. ವೃಷಣೌ ಅಂದ್ರೆ ಬೀಜದ್ವಯಂ, ವೃಷಣೌ ಬೀಜದ್ವಯಂ ಮಿತ್ರ, ಅಲ್ಲಿಂದ ಮಿತ್ರ ಎನ್ನತಕ್ಕ ದೇವತೆ ಹುಟ್ಟಿ ಬಂದ್ರು ಅಂತ ಹೇಳ್ತಾರೆ. ಕುಕ್ಷಿ ಸಮುದ್ರ, ದೇವರ ಹೊಟ್ಟೆಯಿಂದ ಸಮುದ್ರಗಳು ಹುಟ್ಟಿ ಬಂದವು ಹಾಗೆ ಅಂತ. ಗಿರಯ ಅಸ್ಥಿ ಸಂಗಾಹ, ದೇವರ ಎಲುವಿನಿಂದ ಅಸ್ಥಿ, ಅಂದ್ರೆ ಪರ್ವತಗಳು ದೇವರ ಎಲುವಿನಿಂದ ಹುಟ್ಟಿ ಬಂದವು ಅಂತ ಹೇಳ್ತಾರೆ. ನಾವು ತಿರ್ಗಾ ಅದೇ ಚಿಂತನೆ ಮಾಡಬೇಕು. ದೇವರಿಗೂ ಕೂಡ ಎಲುವು ಇದೆ, ದೇವರಿಗೂ ಕೂಡ ನಮ್ಮಂತೆ ಅವಯವಗಳು ಇದೆ, ನಮ್ಮಂತೆ ಶರೀರ ಇದೆ ಹಾಗೆಂತ ಚಿಂತನೆ ಮಾಡಬಾರದು. ದೇವರ ಶರೀರ ಇದು ಜ್ಞಾನಾನಂದಮಯವಾದದ್ದು, ಅಪ್ರಾಕೃತವಾದದ್ದು. ನಮ್ಮ ಶರೀರ ಅದಕ್ಕೊಂದು ರೆಸಂಬ್ಲೆನ್ಸ್ ಇದೆ, ದೇವರ ಶರೀರ ಇದ್ದ ಹಾಗೆ ಇರುತ್ತದೆ ಅದು, ಹೊರತು ನಮ್ಮ ಶರೀರಕ್ಕೂ ದೇವರ ಶರೀರಕ್ಕೂ ತುಂಬಾ ವಿಲಕ್ಷಣ ಇದೆ. ಇನ್ನು ನದ್ಯೋಸ್ಯ ನಾಡ್ಯೋತ ತನೋರುಹಾಣಿ ಮಹೀರುಹ ವಿಶ್ವತನೋರ್ನೃಪೇಂದ್ರ ಅನ್ನಂಚ ವೀರ್ಯಂ ಶ್ವಸಿತಂ ಮಾತರಿಶ್ವ ಗತಿರ್ವಯ ಕರ್ಮ ಗುಣಪ್ರವಾಹ. ದೇವರ ನಾಡಿ, ನಮ್ಮ ಶರೀರದಲ್ಲೂ ನಾಡಿ ಇದೆ ನೋಡಿ, ಅದೇ ತರ ದೇವರ ಶರೀರದಲ್ಲೂ ನಾಡಿಗಳು ಇದೆ, ಎಲುಬು ನಾಡಿ ಎಲ್ಲವೂ ಇದೆ. ಅದರಿಂದಲೇ ನದಿಗಳು ಹುಟ್ಟಿ ಬಂದವು ಹಾಗೆ ಅಂತ ಹೇಳ್ತಾರೆ. ತನೋರುಹಾನಿ ಮಹೂರುಹ, ಆ ರೋಮಕೂಪ, ಅದರಿಂದ ಮರಗಳು ಹುಟ್ಟಿ ಬಂದವು ಅಂತ ಹೇಳ್ತಾರೆ. ವಿಶ್ವತನೋರ್, ಪರಮಾತ್ಮನ ಶರೀರದಿಂದ ಇದೆಲ್ಲ ಹುಟ್ಟಿ ಬಂದವು ಹಾಗೆಂತ. ಅನ್ನಂಚ ವೀರ್ಯಂ, ಅನ್ನದಿಂದ ವೀರ್ಯ ಹುಟ್ಟಿ ಬಂದವು. ಶ್ವಸಿತಂ ಆತರಿಶ್ವ, ದೇವರ ಉಸಿರಾಟದಿಂದ ಪ್ರಾಣದೇವರು ಹುಟ್ಟಿ ಬಂದರು. ಗತಿ ವಯಃ ಕರ್ಮಗುಣ ಪ್ರವಾಹ, ಕರ್ಮ ವ್ಯಾಪಾರ ಸತ್ವಾದಿ ಗುಣದಿಂದ ವ್ಯಾಪಾರಗಳು ಅದೆಲ್ಲವೂ ಕೂಡ ಹುಟ್ಟಿ ಬಂದವು ಅಂತ ಹೇಳ್ತಾರೆ. ಗುಣಪ್ರವಾಹ ಅಂದ್ರೆ ಅದೇ ಅರ್ಥ, ಸತ್ವಾದಿ ಗುಣಪ್ರವಾಹ ಕಾರ್ಯರೂಪ. ಪ್ರಾಣಿನಾಂ ಸಂಸಾರ ತಸ್ಯ ಕರ್ಮ ವ್ಯಾಪಾರ ವಿಶೇಷ, ಅದೆಲ್ಲವೂ ಕೂಡ ದೇವರ ಗುಣಗಳಿಂದ ಸತ್ವಾದಿ ಗುಣಪ್ರವಾಹ ಕಾರ್ಯರೂಪ ಅದು ಹುಟ್ಟಿ ಬಂತು ಅಂತ ಹೇಳ್ತಾರೆ. ತಸ್ಯ ಗತಿ, ಅದು ಎಲ್ಲಿಂದ ಬಂತು? ತಸ್ಯ ಗತಿ, ದೇವರ ಚಲನವಲನೆಯಿಂದ ಆ ಕ್ರಿಯೆಗಳು ನಡೀತದೆ ಅಂತ ಅರ್ಥ. ಇನ್ನು ಈಶಸ್ಯ ಕೇಶಾನ್ ವಿದುರಂಬುವಾಹಾನ್ ವಾಸಸ್ತು ಸಂಧ್ಯೆ ಕುರುವರ್ಯ ಭುಮ್ನಃ ಅವ್ಯಕ್ತಮಾಹೃ ಹೃದಯಂ ಮನಶ್ಚ ಸಚಂದ್ರಮಾ ಸರ್ವವಿಕಾರಕೋಶಃ. ಸಂಧ್ಯೇಧೆ, ಎರಡು ಸಂಧ್ಯಾಕಾಲಗಳು. ಅವ್ಯಕ್ತಂ ಮೂಲ ಪ್ರಕೃತಿ, ಸರ್ವೇಷಾಂ ಕಾಮಾದಿ ವಿಕಾರಾಣಾಂ ಕೋಶಃ ಇವ ಆಶ್ರಯಭೂತಃ ಸಹ ಪ್ರಸಿದ್ಧಃ. ಚಂದ್ರಮಃ ತದೀಯಂ ಮನಃ, ದೇವರ ಮನಸ್ಸಿನಿಂದ ಚಂದ್ರ ಹುಟ್ಟಿ ಬಂದವು. ಚಂದ್ರಸ್ಯ ಕಾಮಾದಿ ವಿಕಾರಶ್ರಯ ಮನೋ ಅಭಿಮಾನಿತ್ವ ಸರ್ವವಿಕಾರಕೋಶತ್ವ ಉಕ್ತಿ ಯುಕ್ತ ಇತಿ ಧ್ಯೇಯಂ ಹಾಗೆಂತ. ಅಂದ್ರೆ ಕಾಮಾದಿ ವಿಕಾರಗಳಿಗೆ ಆಶ್ರಯೀಭೂತವಾದದ್ದು ಮನಸ್ಸು ಅಂತ ಅರ್ಥ. ಅಂಥ ವಿಕಾರ ಉಳ್ಳದ್ದ ಮನಸ್ಸಿನಿಂದ ದೇವರ ಮನಸ್ಸಿಗೆ ವಿಕಾರ ಇಲ್ಲ, ಆದರೆ ಹುಟ್ಟಿದ ಚಂದ್ರನಿಗೆ ವಿಕಾರಾದಿಗಳು ಇದೆ ಅಂತ ಅರ್ಥ. ವಿಜ್ಞಾನ ಶಕ್ತಿಂ ಅತಿಮಾಮನಂತಿ ಸರ್ವಾತ್ಮನೋಂತಃಕರಣಂ ಗಿರಿತ್ರಃ ಅಶ್ವತರಿ ಉಷ್ಟ್ರಗಜಾನಖಾನಿ ಸರ್ವೇ ಮೃಗಾ ಪಶವಃ ಶ್ರೋಣಿದೇಶೇ. ವಿಜ್ಞಾನ ಶಕ್ತಿ ಅಂದ್ರೆ ಬ್ರಹ್ಮದೇವರು, ಅವರು ದೇವರ ಮತಿಯಿಂದ ಹುಟ್ಟಿ ಬಂದರು ಅಂತ ಹೇಳ್ತಾರೆ. ಆಮನಂತಿ, ಈ ರೀತಿಯಾಗಿ ಗುರುಗಳು ತಿಳಿದಿದ್ದಾರೆ, ಗುರುಗಳು ಶಿಷ್ಯರಿಗೆ ಈ ರೀತಿಯಾಗಿ ತಿಳಿಸ್ತಾರೆ ಹಾಗೆ ಅಂತ ನಾವು ತಿಳಿಯಬೇಕು. ಸರ್ವಾತ್ಮನೋ ಅಂತಃಕರಣಂ ಗಿರಿತ್ರಃ, ಗಿರಿ ಅಂದ್ರೆ ವಾಯುವಿನಿಂದ ರಕ್ಷಿಸಲ್ಪಟ್ಟವರು ರುದ್ರದೇವರು ಅಂತ ಅರ್ಥ. ಗಿರಿತ್ರಃ ಅಂದ್ರೆ ರುದ್ರದೇವರು ಅಂತ ಅರ್ಥ. ಅವರು ಅಂತಃಕರಣದಿಂದ ಹುಟ್ಟಿ ಬಂದರು ಅಂತ ಅರ್ಥ, ದೇವರ ಅಂತಃಕರಣದಿಂದ ಹುಟ್ಟಿ ಬಂದವರು. ಅದೇ ತರ ಕುದುರೆ, ಅಶ್ವತರಿ ಅಂದ್ರೆ ಅದು ಒಂದು ಕುದುರೆಯಂತೆ ಇರುತ್ತದೆ. ಅದು ಕತ್ತೆ ಮತ್ತು ಕುದುರೆ ಎರಡು ಸೇರಿ ಅದರ ಸಂಘದಿಂದ ಹುಟ್ಟಿದ ಒಂದು ಪ್ರಾಣಿ ಅಂತ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಗರ್ಧಭಾತ್
ವಡವಾಯಾಂ ಉತ್ಪನ್ನ ಅಶ್ವತರಿ, ಹಾಗೆ ಅಂತ. ಅದೆಲ್ಲವೂ ಕೂಡ ಶ್ರೋಣಿ ದೇಶ ಅಂತ ಕರೀತಾರೆ. ಆ ಶ್ರೋಣಿ ದೇಶದಿಂದ ಅದೆಲ್ಲವೂ ಕೂಡ ಹುಟ್ಟಿ ಬಂದವು ಅಂತ ಹೇಳ್ತಾರೆ. ನಖಾನಿ ಸರ್ವೇ ಮೃಗಾಹ ಪಶವಃ, ಎಲ್ಲ ಮೃಗಗಳು ಪ್ರಾಣಿಗಳು ಪಶವಃ ಎಲ್ಲವೂ ಕೂಡ ಹುಟ್ಟಿ ಬಂದವು ಅಂತ. ವಚಾಂಸಿ ತದ್ವ್ಯಾಹರಣಂ ವಿಚಿತ್ರಂ ಮನೀಷಾ ಮನುಜೋ ನಿವಾಸಃ ಗಂಧರ್ವ ವಿದ್ಯಾಧರ ಚಾರಣಾಪ್ಸರಃ ಸ್ವರಸ್ಮೃತಿರ್ ಯಸುರಾನೀಕವರ್ಯಃ. ವಚಾಂಸಿ ಲೌಕಿಕ ವೈದಿಕವಾದ ಏನು ಮಾತುಗಳು ಅಂತ ಏನಿದೆ ಅದೆಲ್ಲವೂ ಕೂಡ ದೇವರ ಮಾತಿನಿಂದಲೇ ಹೊರಡು ಬಂದವು ಅಂತ ಹೇಳ್ತಾ ಇದ್ದಾರೆ. ತದ್ವ್ಯಾಹರಣ ತಸ್ಯ ಹರೇಹೇ ಶಬ್ದ ಉಚ್ಚಾರಣ ರೂಪ ಕ್ರಿಯ, ಪರಮಾತ್ಮನ ಶಬ್ದ ಉಚ್ಚಾರಣ ಕ್ರಿಯೆಯಿಂದ ಅವೆಲ್ಲ ಒಂದು ಅಂತ. ಮನುಹು ಸ್ವಯಂಭುವ, ಮನೀಷಾ ವಿಚಾರ ರೂಪ ಬುದ್ಧಿ, ಮನುಜಃ ಅಂದರೆ ಪ್ರಿಯವ್ರತ ಮುಂತಾದ ಮನುಜರು, ಮನುವಿನಿಂದ ಹುಟ್ಟಿದವರು ಅಂತ ಅರ್ಥ. ನಿವಾಸ ತದೀಯ ನಿವಾಸನ ಕ್ರಿಯಾ, ಗಂಧರ್ವಾದೀನಾಂ ಉತ್ಪಾದಿಕೆ ಸ್ವರ ಸ್ಮೃತಿ ಯಸ್ಯ ಸಹ. ಸ್ವರ ಅಂದ್ರೆ ಸಂಗೀತ ಮಾಡುವಾಗ ಹೇಳ್ತಾರೆ ನೋಡಿ, ಷಡ್ಜ ಮುಂತಾದ ಸ್ವರಗಳು, ಅದೆಲ್ಲವೂ ಕೂಡ. ಸ್ಮೃತಿ ಅತೀತ ವಿಷಯ ಜ್ಞಾನ, ಅದೂ ಕೂಡ. ಭಿನ್ನ ಏವ ಏತೆ ಪದೇ ಗಂಧರ್ವಾದೀನಾಂ ದ್ವಂದ್ವೈಕತ್ವ ಭಾವಃ ತಥಾ ಚ ಗಂಧರ್ವಾದಯಃ ಸ್ವರ ಸ್ಮೃತಿ ತದೀಯ ಷಡ್ಜಾದಿ ಸ್ವರಸ್ಮರಣಂ ಇತ್ಯರ್ಥಃ. ಅದೆಲ್ಲವೂ ಕೂಡ ಪರಮಾತ್ಮನಿಂದಲೇ ಹುಟ್ಟಿ ಬಂದವು. ಅಸುರಾನೀಕಂ ಅಸುರ ಸಮೂಹ ವೀರ್ಯಂ ಪರಾಕ್ರಮ ಯಸ್ಯ, ಪರಮಾತ್ಮನ ಪರಾಕ್ರಮದಿಂದ ಅಸುರರೆಲ್ಲ ಹುಟ್ಟಿ ಬಂದಿದ್ದಾರೆ. ಅಸುರ ಸಮೂಹ ತತ್ ಪರಾಕ್ರಮಜನ್ಯ ತದಾಶ್ರಿತ ಚ ಇತ್ಯರ್ಥಃ. ಇನ್ನು ಬ್ರಹ್ಮ ಆನನಃ, ಬ್ರಾಹ್ಮಣರು ದೇವರ ಮುಖದಿಂದ ಹುಟ್ಟಿ ಬಂದರು. ಕ್ಷತ್ರಭುಜೋ ಹಂಗೆ ಅಂತ, ದೇವರ ಭುಜದಿಂದ ಕ್ಷತ್ರಿಯರು. ಬಿಡೂರು ಅಂತ ವೈಶ್ಯರು ದೇವರ ತೊಡೆಯಿಂದ ಹುಟ್ಟಿ ಬಂದವರು. ಅಂಗ್ರಿಶ್ರಿತ ಕೃಷ್ಣವರ್ಣ, ಇನ್ನು ಕೃಷ್ಣವರ್ಣದವರು, 4ನೇ ವರ್ಣದವರು ದೇವರ ಅಂಗ್ರಿ ಪಾದದಿಂದ ಹುಟ್ಟಿ ಬಂದವರು ಅಂತ. ಇನ್ನು ಸ್ವಾಹ ಸ್ವಧಾ ವೀರ್ಯ ಗುಣೋಪಪನ್ನ, ದೇವರ ವೀರ್ಯ ಗುಣದಿಂದ ಕೂಡಿದವರಾಗಿ ಸ್ವಾಹ ಸ್ವಧಾ, ಹಾಗೆಂದರೆ ದೇವತೆಗಳಿಗೆ ಆಹಾರ ಪಿತೃಗಳಿಗೆ ಆಹಾರ ಅಂತ ಹವ್ಯಾತ್ಮಕ ಹವ್ಯ ರೂಪವಾಗಿ ಏನಿದೆ ಅದೆಲ್ಲವೂ ಕೂಡ ವೀರ್ಯ ಗುಣೋಪಪನ್ನ ಅಂತ ಹೇಳ್ತಾರೆ. ಅಂದರೆ ದೇವರ ವೀರ್ಯದಿಂದ ಉತ್ಪನ್ನವಾದವು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕರ್ಮವಿಧಾನ ಯೋಗ, ಕರ್ಮ ಅಗ್ನಿಷ್ಠೋಮಾದಿ ಕರ್ಮವಿಧಾನ ಅಂತ ಏನಿದೆ ಅದು ಕೂಡ ವಿಸ್ತಾರವೂ ಕೂಡ ಅದರಿಂದಲೇ ಆಯಿತು ಅಂತ ಹೇಳ್ತಾರೆ. ಯಾನಸಾವೀಶ್ವರ ವಿಗ್ರಹಸ್ಯ ಯನ್ನಿವೇಶ ಕಥಿತೋ ಮಯಾ ತೇ ಸಂಧಾರ್ಯತೆಸ್ಮಿನ್ ವಪುಷಿ ಸ್ಥವಿಷ್ಟೇ ಮನಸ್ವಬುದ್ಧ್ಯಾ ನ ಯತೋಸ್ತಿ ಕಿಂಚಿತ್. ಇನ್ನು ಈ ರೀತಿಯಾಗಿ ಪರಮಾತ್ಮನ ವಿಗ್ರಹವನ್ನು ನಾವು ಚಿಂತನೆ ಮಾಡಬೇಕು. ಲೋಕದಲ್ಲಿ ನಾವು ಏನೇನು ಕಾಣ್ತೀವಿ ಅದೆಲ್ಲವೂ ಕೂಡ ಪರಮಾತ್ಮನ ಅವಯವದಿಂದ ಉತ್ಪನ್ನವಾಗಿದೆ. ದೇವತೆಗಳು, ಋಷಿಗಳು, ಗಂಧರ್ವರು, ಅಸುರರು, ಹಾಗೆಂತ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ದೇವರಿಂದಲೇ ಸೃಷ್ಟಿಸಲ್ಪಟ್ಟವರು. ಈಶ್ವರ ಅದರಿಂದ ಇಡೀ ಜಗತ್ತು ಬ್ರಹ್ಮಾಂಡ ಅದೇನಾಗಿದೆ ದೇವರ ವಿಗ್ರಹ. ಬ್ರಹ್ಮಾಂಡ ಅಂದ್ರೆ ಬ್ರಹ್ಮದೇವರ ಶರೀರ, ಅದರ ಒಳಗೆ ಪರಮಾತ್ಮ ಇದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು. ವಿರಾಟ್ ದೇಹಸ್ಯ ಯಹ ಸನ್ನಿವೇಶ ಅವಯವಸ್ಥಾನಂ, ಇದೆಲ್ಲವೂ ಕೂಡ ಒಂದೊಂದು ದೇವರ ಅವಯವದಿಂದ ಹುಟ್ಟಿ ಬಂದು ಅದನ್ನೇ ಆಶ್ರಯ ಪಡೆದಿದೆ, ಆ ಪರಮಾತ್ಮನನ್ನೇ ಆಶ್ರಯ ಪಡೆದಿದೆ ಅಂತ ಅರ್ಥ. ಯಾ ನಿತ್ತಂಭೂತೋ ಯತಃ ಯಸ್ಮಾದೀಶ್ವರ ವಿಗ್ರಹಾತ್ ಸ್ಥಭಿಷ್ಟಂ ಕಿಂಚಿತ್ ಅನ್ಯನ್ನಾಸ್ತಿ. ಪರಮಾತ್ಮನ ಅವಯವದಿಂದ ಹುಟ್ಟಿ ಬರದೇ ಇರುವ ಒಂದು ಪದಾರ್ಥ ಅಂತ ಇಲ್ಲವೇ ಇಲ್ಲ. ಪದಾರ್ಥ ಇದೆ, ದೇವರಿಂದ ಹುಟ್ಟಿ ಬಂದಿಲ್ಲ ಹಾಗೆಂತ ಇಲ್ಲವೇ ಇಲ್ಲವಂತೆ. ಏನೇನಿದೆಯೋ ಎಲ್ಲವೂ ಕೂಡ ದೇವರ ಅವಯವದಿಂದಲೇ ಹುಟ್ಟಿ ಬಂದದ್ದು. ಅಸ್ಮಿನ್ ಸ್ಥಭಿಷ್ಟೇ ವಪುಷಿ ಯೋಗಿಭಿರ್ ಮನಃ ಸ್ವಬುದ್ಧಿಯ ಸಂಧಾರ್ಯತೆ. ಇಂಥ ಒಂದು ವಿಚಿತ್ರವಾದ ಪರಮಾತ್ಮನ ವಿರಾಟ್ ರೂಪವನ್ನ ನಾವು ಚಿಂತನೆ ಮಾಡಬೇಕು. ಮನಸ ಚಿಂತನೆ ಮಾಡಿದರೆ ಮನಸ್ಸಿನಲ್ಲಿ ಇರತಕ್ಕ ರಾಗ ದ್ವೇಷಾದಿಗಳು ಹೋಗಿ ದೇವರಲ್ಲಿ ಭಕ್ತಿ ಬೆಳೀತದೆ. ಮನೋನೈರ್ಮಲ್ಯಾಯ, ಮನಸ್ಸಿನ ಒಂದು ಶುದ್ಧಿಗಾಗಿ ನಾವಿದನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇದರದ್ದು ಒಂದು ಪಟ್ಟಿ, ಒಂದು ಟೇಬಲ್ ತರ ಮಾಡಿ ನಾನು ಇದನ್ನ ಗ್ರೂಪಲ್ಲಿ ಕಳಿಸ್ತೇನೆ. ಯಾವ ಅವಯವದಿಂದ
ಇನ್ನು ಸ್ವಲ್ಪ ಸ್ಪಷ್ಟತೆ ಸಿಗ್ತದೆ. ನಾನು ಹೇಗೆ ಓದದ್ದು ಇದು. ಇನ್ನು ಸ್ವಲ್ಪ ಸ್ಪಷ್ಟವಾಗಿ ನಾನು ಒಂದು ಟೇಬಲ್ ಮಾಡಿ ಅದನ್ನು ನಾನು ನಿಮಗೆ ಕಳಿಸ್ತೀನಿ. ಚಿಂತನೆ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಇದು ಹಾಗೆ ಅಂತ. ಮುಂದಿನ ವಿಚಾರ ಇಲ್ಲಿಗೆ ಶ್ರೀಮದ್ ಭಾಗವತೆ ದ್ವಿತೀಯ ಸ್ಕಂದೆ ಪ್ರಥಮೋಧ್ಯಾಯ, ಮೊದಲನೇ ಅಧ್ಯಾಯ ಮುಗೀತು. ಎರಡನೇ ಅಧ್ಯಾಯ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ.